ಕರ್ನಾಟಕ ಮಾಲಾಧಾರಿಗಳ ನೆರವಿಗೆ ಸರ್ಕಾರ ಧಾವಿಸಬೇಕಾಗಿದೆ. ಕೇರಳ ಸರ್ಕಾರದ ಕಿವಿ ಹಿಂಡಬೇಕಾಗಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಪದೇ ಪದೇ ಕರ್ನಾಟಕದ ಮೇಲೆ ಕೇರಳ ಸರ್ಕಾರ ದರ್ಪ ಮೆರಿತಾ ಇದೆ. ಯಾಕೆ ಮುಲಾಜ್ ಕಾಯಬೇಕು ಈ ಕೇರಳದವ್ರದ್ದು? ಕೋಗಿಲು ಲೇಔಟ್ ಆಯ್ತು, ಅವ್ರು ಹೇಳಿದಂಗೆ ನಮ್ಮ ಸರ್ಕಾರದವರು ಕುಣಿದ್ರು. ಈಗ ಮಾಲಾಧಾರಿಗಳಿಗೂ ಕೂಡ ತೊಂದರೆ. ಬಸ್ಗಳನ್ನ ಅಲ್ಲೇ ತಡೆದು ಮಾಲಾಧಾರಿಗಳನ್ನ ಕೆಳಗಿಳಿಸುವಂತ ಕೆಲಸ ಆಗ್ತಾ ಇದೆ. ನಾವು ಬೆಳಿಗ್ಗೆ 10 ಗಂಟೆಯಿಂದ ನೆರೆ ಮೇಲಿದ್ದೀವಿ. ನಮಗೆ ಎಲ್ಲೂ ಗೊತ್ತಾ ಇಲ್ಲ. ಇಲ್ಲಿ ಸಣ್ಣ ಮಕ್ಕಳುಗಳಿದ್ದಾರೆ, ಮಕ್ಕಳುಗಳಿಗೆಲ್ಲ ತುಂಬಾ ಸಮಸ್ಯೆ ಆಗೋಗಿದೆ. ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು, ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಇದನ್ನು ನೋಡಿ ದಯಮಾಡಿ ನಮ್ಮನ್ನ ಸಹಕರಿಸಬೇಕು. ಕೇರಳ ಸರ್ಕಾರಕ್ಕೆ ಗಮನ ತರಬೇಕು. ದಯಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಲ್ಲ ಸರ್ಕಾರದವ್ರಿಗೂ, ಎಲ್ಲ ರಾಜ್ಯದವರಿಗೂ. ಆಂಧ್ರ ಪ್ರದೇಶ ಆಗ್ಲಿ, ಕರ್ನಾಟಕ ಆಗ್ಲಿ, ತಮಿಳುನಾಡು ಆಗ್ಲಿ 2 ದಿವಸ ಜಾಮ್ ಮಾಡ್ತಿದ್ದಾರೆ. ಸ್ವಾಮಿಗಳು ಏನ್ ಮಾಡ್ಬೇಕು ವಿಚಾರ ಮಾಡ್ರಿ. ದಯವಿಟ್ಟು ಎಲ್ಲರಿಗೂ ತೊಂದರೆ ಆಗ್ತಿದೆ. ಎಲ್ಲ ರಾಜ್ಯದವರು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ. ಅರವಿಂದ್, ಯಾವ ಕಾರಣಕ್ಕಾಗಿ ಬಸ್ಗಳನ್ನ ತಡೀತಾ ಇದ್ದಾರೆ, ಮಾಲಾಧಾರಿಗಳನ್ನ ಕೆಳಗಡೆ ಇಳಿಸ್ತಾ ಇದ್ದಾರೆ? ಅರವಿಂದ್, ಏನ್ ರೀಸನ್? ಯಾಕೆ ಬಸ್ ತಡೀತಾ ಇದ್ದಾರೆ? ಯಾಕೆ ಅವ್ರನ್ನ ಕೆಳಗಿಳಿಸ್ತಾ ಇದ್ದಾರೆ? ಖಂಡಿತವಾಗಲೂ ಕೂಡ ಈಗಾಗಲೇ ಏನು ಕರ್ನಾಟಕದಿಂದ ಶಬರಿಮಲೆ ಯಾತ್ರೆಗೆ ಮಾಲಾಧಾರಿಗಳು ಯಾತ್ರಾ ಮುಖಾಂತರವಾಗಿ ತೆರಳಿರುವಂಥದ್ದು, ಅಲ್ಲಿ ಅಂದರೆ ಕೇರಳದ ಕೊಟ್ಟಾಯಂ ಜಿಲ್ಲೆಯ ಏರುಮಲೆ ಏನಿದೆ ಆ ಒಂದು ಪ್ಲೇಸ್ನಲ್ಲಿ ಸುಮಾರು 45 ಕಿಲೋಮೀಟರ್ ದೂರದಿಂದಲೇ ಅಲ್ಲಿ ಕರ್ನಾಟಕದ ಬಸ್ಗಳನ್ನ ಈಗಾಗಲೇ ಸ್ಟಾಪ್ ಮಾಡಿರುವಂಥದ್ದು. ಮುಖ್ಯವಾಗಿ ಶ್ರೀಪಾದಲ್ಲಿ ಕರ್ನಾಟಕದ ಮಾಲಾಧಾರಿಗಳನ್ನ ಬಿಡ್ತಾ ಇಲ್ಲ ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿ ಈಗಾಗಲೇ ಇವತ್ತು ಬೆಳಗ್ಗೆ 10 ಗಂಟೆಗೆ ನಡೆದಿರುವಂಥ ಘಟನೆ ಇದು. ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಡಿ.ಸಿ.ಎಂ ಈ ಒಂದು ಘಟನೆ ಏನಾಗಿದೆ ಇದರ ಬಗೆಗೆ ಪರಿಶೀಲನೆ ಮಾಡಬೇಕು. ಜೊತೆಗೆ ಅವರು ಮಧ್ಯವಸ್ಥಿಕೆಯನ್ನು ವಹಿಸಿ ಅಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಹಂತದಲ್ಲಿ ಈಗಾಗಲೇ ಆಗ್ರಹವನ್ನು ಮಾಡಿರುವಂಥದ್ದು. ಆ ಬಗೆಗೆ ಇನ್ನೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಶ್ರೀಪಾದ್, ಒಟ್ಟಾರೆಯಾಗಿ ಅಲ್ಲಿ ಏನು ಮಾಲಾಧಾರಿಗಳು ಹೋಗ್ತಾ ಇದ್ರು, ಮೊದಲಿಗೆ ಕೇರಳಕ್ಕೆ ಹೋದ ಬಳಿಕ ಅಲ್ಲಿ ಅವರು ಏರುಮಲೆಗೆ ಹೋಗಬೇಕಾಗುತ್ತೆ, ಅಲ್ಲಿಂದ ಅವರು ಶಬರಿಮಲೆ ಯಾತ್ರೆಗೆ ಹೋಗಬೇಕಾಗುತ್ತೆ. ಅಲ್ಲಿಯೇ ಅವ್ರನ್ನ ತಡೆದು ಆ ಮುಖಾಂತರವಾಗಿ ಕೇರಳ ಬಸ್ ಮುಖಾಂತರವಾಗಿ ಅಲ್ಲಿ ಹೋಗೋದಕ್ಕಾಗಿ ಅವರು ಅನುವು ಮಾಡಿಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕೇರಳ ಪೊಲೀಸರಿಂದ ಈ ರೀತಿಯಾದಂಥ ದುರ್ವರ್ತನೆ ಆಗ್ತಾ ಇದೆ ಅಂತ ಸದ್ಯ ಈಗ ಕರ್ನಾಟಕದ ಶಬರಿಮಲೆಗೆ ಹೋಗ್ತಾ ಇದ್ದಂಥ ಯಾತ್ರಿಗಳು ಕಿಡಿಕಾರ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ಕರ್ನಾಟಕ ಮಾಲಾಧಾರಿಗಳ ನೆರವಿಗೆ ಸರ್ಕಾರ ಧಾವಿಸಬೇಕಾಗಿದೆ. ಕೇರಳ ಸರ್ಕಾರದ ಕಿವಿ ಹಿಂಡಬೇಕಾಗಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಪದೇ ಪದೇ ಕರ್ನಾಟಕದ ಮೇಲೆ ಕೇರಳ ಸರ್ಕಾರ ದರ್ಪ ಮೆರಿತಾ ಇದೆ. ಯಾಕೆ ಮುಲಾಜ್ ಕಾಯಬೇಕು ಈ ಕೇರಳದವ್ರದ್ದು? ಕೋಗಿಲು ಲೇಔಟ್ ಆಯ್ತು, ಅವ್ರು ಹೇಳಿದಂಗೆ ನಮ್ಮ ಸರ್ಕಾರದವರು ಕುಣಿದ್ರು. ಈಗ ಮಾಲಾಧಾರಿಗಳಿಗೂ ಕೂಡ ತೊಂದರೆ. ಬಸ್ಗಳನ್ನ ಅಲ್ಲೇ ತಡೆದು ಮಾಲಾಧಾರಿಗಳನ್ನ ಕೆಳಗಿಳಿಸುವಂತ ಕೆಲಸ ಆಗ್ತಾ ಇದೆ. ನಾವು ಬೆಳಿಗ್ಗೆ 10 ಗಂಟೆಯಿಂದ ನೆರೆ ಮೇಲಿದ್ದೀವಿ. ನಮಗೆ ಎಲ್ಲೂ ಗೊತ್ತಾ ಇಲ್ಲ. ಇಲ್ಲಿ ಸಣ್ಣ ಮಕ್ಕಳುಗಳಿದ್ದಾರೆ, ಮಕ್ಕಳುಗಳಿಗೆಲ್ಲ ತುಂಬಾ ಸಮಸ್ಯೆ ಆಗೋಗಿದೆ. ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು, ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಇದನ್ನು ನೋಡಿ ದಯಮಾಡಿ ನಮ್ಮನ್ನ ಸಹಕರಿಸಬೇಕು. ಕೇರಳ ಸರ್ಕಾರಕ್ಕೆ ಗಮನ ತರಬೇಕು. ದಯಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಲ್ಲ ಸರ್ಕಾರದವ್ರಿಗೂ, ಎಲ್ಲ ರಾಜ್ಯದವರಿಗೂ. ಆಂಧ್ರ ಪ್ರದೇಶ ಆಗ್ಲಿ, ಕರ್ನಾಟಕ ಆಗ್ಲಿ, ತಮಿಳುನಾಡು ಆಗ್ಲಿ 2 ದಿವಸ ಜಾಮ್ ಮಾಡ್ತಿದ್ದಾರೆ. ಸ್ವಾಮಿಗಳು ಏನ್ ಮಾಡ್ಬೇಕು ವಿಚಾರ ಮಾಡ್ರಿ. ದಯವಿಟ್ಟು ಎಲ್ಲರಿಗೂ ತೊಂದರೆ ಆಗ್ತಿದೆ. ಎಲ್ಲ ರಾಜ್ಯದವರು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ. ಅರವಿಂದ್, ಯಾವ ಕಾರಣಕ್ಕಾಗಿ ಬಸ್ಗಳನ್ನ ತಡೀತಾ ಇದ್ದಾರೆ, ಮಾಲಾಧಾರಿಗಳನ್ನ ಕೆಳಗಡೆ ಇಳಿಸ್ತಾ ಇದ್ದಾರೆ? ಅರವಿಂದ್, ಏನ್ ರೀಸನ್? ಯಾಕೆ ಬಸ್ ತಡೀತಾ ಇದ್ದಾರೆ? ಯಾಕೆ ಅವ್ರನ್ನ ಕೆಳಗಿಳಿಸ್ತಾ ಇದ್ದಾರೆ?
ಖಂಡಿತವಾಗಲೂ ಕೂಡ ಈಗಾಗಲೇ ಏನು ಕರ್ನಾಟಕದಿಂದ ಶಬರಿಮಲೆ ಯಾತ್ರೆಗೆ ಮಾಲಾಧಾರಿಗಳು ಯಾತ್ರಾ ಮುಖಾಂತರವಾಗಿ ತೆರಳಿರುವಂಥದ್ದು ಅಲ್ಲಿ ಅಂದರೆ ಕೇರಳದ ಕೊಟ್ಟಾಯಂ ಜಿಲ್ಲೆಯ ಏರುಮಲೆ ಏನಿದೆ ಆ ಒಂದು ಪ್ಲೇಸ್ನಲ್ಲಿ ಸುಮಾರು 45 ಕಿಲೋಮೀಟರ್ ದೂರದಿಂದಲೇ ಅಲ್ಲಿ ಕರ್ನಾಟಕದ ಬಸ್ಗಳನ್ನ ಈಗಾಗಲೇ ಸ್ಟಾಪ್ ಮಾಡಿರುವಂಥದ್ದು. ಮುಖ್ಯವಾಗಿ ಶ್ರೀಪಾದಲ್ಲಿ ಕರ್ನಾಟಕದ ಮಾಲಾಧಾರಿಗಳನ್ನ ಬಿಡ್ತಾ ಇಲ್ಲ ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿ ಈಗಾಗಲೇ ಬೆಳಗ್ಗೆ ಇವತ್ತು ಬೆಳಗ್ಗೆ 10 ಗಂಟೆಗೆ ನಡೆದಿರುವಂಥ ಘಟನೆ ಇದು. ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ CM DCM ಈ ಒಂದು ಘಟನೆ ಏನಾಗಿದೆ ಇದರ ಬಗೆಗೆ ಪರಿಶೀಲನೆ ಮಾಡಬೇಕು. ಜೊತೆಗೆ ಅವರು ಮಧ್ಯವಸ್ಥಿಕೆಯನ್ನು ವಹಿಸಿ ಅಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಹಂತದಲ್ಲಿ ಈಗಾಗಲೇ ಆಗ್ರಹವನ್ನು ಮಾಡಿರುವಂಥದ್ದು. ಆ ಬಗೆಗೆ ಇನ್ನೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಶ್ರೀಪಾದ್, ಒಟ್ಟಾರೆಯಾಗಿ ಅಲ್ಲಿ ಏನು ಮಾಲಾಧಾರಿಗಳು ಹೋಗ್ತಾ ಇದ್ರು, ಮೊದಲಿಗೆ ಕೇರಳಕ್ಕೆ ಹೋದ ಬಳಿಕ ಅಲ್ಲಿ ಅವರು ಏರುಮಲೆಗೆ ಹೋಗಬೇಕಾಗುತ್ತೆ, ಅಲ್ಲಿಂದ ಅವರು ಶಬರಿಮಲೆ ಯಾತ್ರೆಗೆ ಹೋಗಬೇಕಾಗುತ್ತೆ, ಅಲ್ಲಿಯೇ ಇವ್ರನ್ನ ತಡೆದು ಆ ಮುಖಾಂತರವಾಗಿ ಕೇರಳ ಬಸ್ ಮುಖಾಂತರವಾಗಿ ಅಲ್ಲಿ ಹೋಗೋದಕ್ಕಾಗಿ ಅವರು ಅನುವು ಮಾಡಿಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕೇರಳ ಪೊಲೀಸರಿಂದ ಈ ರೀತಿಯಾದಂಥ ದುರ್ವರ್ತನೆ ಆಗ್ತಾ ಇದೆ ಅಂತ ಸದ್ಯ ಈಗ ಕರ್ನಾಟಕದ ಶಬರಿಮಲೆಗೆ ಹೋಗ್ತಾ ಇದ್ದಂಥ ಯಾತ್ರಿಗಳು ಕಿಡಿಕಾರ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ಕರ್ನಾಟಕ ಮಾಲಾಧಾರಿಗಳ ನೆರವಿಗೆ ಸರ್ಕಾರ ಧಾವಿಸಬೇಕಾಗಿದೆ. ಕೇರಳ ಸರ್ಕಾರದ ಕಿವಿ ಹಿಂಡಬೇಕಾಗಿದೆ CM ಸಿದ್ದರಾಮಯ್ಯ ಸರ್ಕಾರ. ಪದೇ ಪದೇ ಕರ್ನಾಟಕದ ಮೇಲೆ ಕೇರಳ ಸರ್ಕಾರ ದರ್ಪ ಮೆರಿತಾ ಇದೆ. ಯಾಕೆ ಮುಲಾಜ್ ಕಾಯಬೇಕು ಈ ಕೇರಳದವ್ರದ್ದು? ಕೋಗಿಲು ಲೇಔಟ್ ಆಯ್ತು, ಅವ್ರು ಹೇಳ್ದಂಗೆ ನಮ್ಮ ಸರ್ಕಾರದವ್ರು ಕುಣಿದ್ರು. ಈಗ ಮಾಲಾಧಾರಿಗಳಿಗೂ ಕೂಡ ತೊಂದರೆ. ಬಸ್ಗಳನ್ನು ಅಲ್ಲೇ ತಡೆದು ಮಾಲಾಧಾರಿಗಳನ್ನು ಕೆಳಗಿಳಿಸುವಂಥ ಕೆಲಸ ಆಗ್ತಾ ಇದೆ. ನಾವು ಬೆಳಿಗ್ಗೆ 10 ಗಂಟೆಯಿಂದ ಇಲ್ಲಿ ಎರೆಮೇಲಲ್ಲಿದ್ದೀವಿ. ನಮಗೆ ಎಲ್ಲೂ ಬರ್ತಾ ಇಲ್ಲ. ಇಲ್ಲಿ ಸಣ್ಣ ಮಕ್ಕಳುಗಳಿದ್ದಾರೆ, ಮಕ್ಕಳುಗಳಿಗೆಲ್ಲ ತುಂಬಾ ಸಮಸ್ಯೆ ಆಗೋಗಿದೆ. ಕರ್ನಾಟಕದ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಇದನ್ನು ನೋಡಿ ದಯಮಾಡಿ ನಮ್ಮನ್ನ ಸಹಕರಿಸಬೇಕು. ಕೇರಳ ಸರ್ಕಾರಕ್ಕೆ ಗಮನ ತರಬೇಕು. ದಯಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಲ್ಲ ಸರ್ಕಾರದವ್ರಿಗೂ, ಎಲ್ಲ ರಾಜ್ಯದವರಿಗೂ. ಆಂಧ್ರ ಪ್ರದೇಶ ಆಗಲಿ, ಕರ್ನಾಟಕ ಆಗಲಿ, ತಮಿಳುನಾಡು ಆಗಲಿ 2 ದಿವಸ ಜಾಮ್ ಮಾಡ್ತಿದ್ದಾರೆ. ಸ್ವಾಮಿಗಳು ಏನ್ ಮಾಡ್ಬೇಕು ವಿಚಾರ ಮಾಡ್ರಿ. ದಯವಿಟ್ಟು ಎಲ್ಲರಿಗೂ ತೊಂದರೆ ಆಗ್ತಿದೆ. ಎಲ್ಲ ರಾಜ್ಯದವರು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ. ಅರವಿಂದ್, ಯಾವ ಕಾರಣಕ್ಕಾಗಿ ಬಸ್ಗಳನ್ನ ತಡೀತಾ ಇದ್ದಾರೆ, ಮಾಲಾಧಾರಿಗಳನ್ನ ಕೆಳಗಡೆ ಇಳಿಸ್ತಾ ಇದ್ದಾರೆ? ಅರವಿಂದ್, ಏನ್ ರೀಸನ್? ಯಾಕೆ ಬಸ್ ತಡೀತಾ ಇದ್ದಾರೆ? ಯಾಕೆ ಅವ್ರನ್ನ ಕೆಳಗಿಳಿಸ್ತಾ ಇದ್ದಾರೆ? ಖಂಡಿತವಾಗಲೂ ಕೂಡ ಈಗಾಗಲೇ ಏನು ಕರ್ನಾಟಕದಿಂದ ಶಬರಿಮಲೆ ಯಾತ್ರೆಗೆ ಮಾಲಾಧಾರಿಗಳು ಯಾತ್ರಾ ಮುಖಾಂತರವಾಗಿ ತೆರಳಿರುವಂಥದ್ದು ಅಲ್ಲಿ ಅಂದರೆ ಕೇರಳದ ಕೊಟ್ಟಾಯಂ ಜಿಲ್ಲೆಯ ಏರುಮಲೆ ಏನಿದೆ ಆ ಒಂದು ಪ್ಲೇಸ್ನಲ್ಲಿ ಸುಮಾರು 45 ಕಿಲೋಮೀಟರ್ ದೂರದಿಂದಲೇ ಅಲ್ಲಿ ಕರ್ನಾಟಕದ ಬಸ್ಗಳನ್ನ ಈಗಾಗಲೇ ಸ್ಟಾಪ್ ಮಾಡಿರುವಂಥದ್ದು. ಮುಖ್ಯವಾಗಿ ಶ್ರೀಪಾದಲ್ಲಿ ಕರ್ನಾಟಕದ ಮಾಲಾಧಾರಿಗಳನ್ನ ಬಿಡ್ತಾ ಇಲ್ಲ ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿ ಈಗಾಗಲೇ ಇವತ್ತು ಬೆಳಗ್ಗೆ 10 ಗಂಟೆಗೆ ನಡೆದಿರುವಂಥ ಘಟನೆ ಇದು. ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ CM DCM ಈ ಒಂದು ಘಟನೆ ಏನಾಗಿದೆ ಇದರ ಬಗೆಗೆ ಪರಿಶೀಲನೆ ಮಾಡಬೇಕು. ಜೊತೆಗೆ ಅವರು ಮಧ್ಯವಸ್ಥಿಕೆಯನ್ನು ವಹಿಸಿ ಅಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಹಂತದಲ್ಲಿ ಈಗಾಗಲೇ ಆಗ್ರಹವನ್ನು ಮಾಡಿರುವಂಥದ್ದು. ಆ ಬಗೆಗೆ ಇನ್ನೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಶ್ರೀಪಾದ್, ಒಟ್ಟಾರೆಯಾಗಿ ಅಲ್ಲಿ ಏನು ಮಾಲಾಧಾರಿಗಳು ಹೋಗ್ತಾ ಇದ್ರು, ಮೊದಲಿಗೆ ಕೇರಳಕ್ಕೆ ಹೋದ ಬಳಿಕ ಅಲ್ಲಿ ಅವರು ಏರುಮಲೆಗೆ ಹೋಗಬೇಕಾಗುತ್ತೆ, ಅಲ್ಲಿಂದ ಅವರು ಶಬರಿಮಲೆ ಯಾತ್ರೆಗೆ ಹೋಗಬೇಕಾಗುತ್ತೆ, ಅಲ್ಲಿಯೇ ಇವ್ರನ್ನ ತಡೆದು ಆ ಮುಖಾಂತರವಾಗಿ ಕೇರಳ ಬಸ್ ಮುಖಾಂತರವಾಗಿ ಅಲ್ಲಿ ಹೋಗೋದಕ್ಕಾಗಿ ಅವರು ಅನುವು ಮಾಡಿಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕೇರಳ ಪೊಲೀಸರಿಂದ ಈ ರೀತಿಯಾದಂಥ ದುರ್ವರ್ತನೆ ಆಗ್ತಾ ಇದೆ ಅಂತ ಸದ್ಯ ಈಗ ಕರ್ನಾಟಕದ ಶಬರಿಮಲೆಗೆ ಹೋಗ್ತಾ ಇದ್ದಂಥ ಯಾತ್ರಿಗಳು ಕಿಡಿಕಾರ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ.